ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಈಗ ಅಡುಗೆ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ಇವತ್ತು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ನೀರು ಕಾದ್ಮೇಲೆ ಇದಕ್ಕೆ ಅವರೆಬೇಳೆ ಸಾಂಬಾರಿಗೆ, ಅವರೆಬೇಳೆ ಅಂದರೆ ಸೊಪ್ಪು ಸಾಂಬಾರಿಗೆ ಅವರೆಬೇಳೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ಅವರೆಬೇಳೆ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಹಾಕಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಅಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲಿಂದ ಸಿಗ್ತೀವಿ ಫ್ರೆಂಡ್ಸ್. ಈ ಥರ ಬೇಯಬೇಕಾದ್ರೆ ಈ ಥರ ನೊರೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೆಗ್ದುಕೊಡ್ಬೇಕು. ನೊರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಇದರಲ್ಲಿ ತೆಗಿಯೋಕ್ಕಾಗ್ತದೆ. ತೆಗ್ದಾದ್ಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಹಿಂಗೆ ತೆಗ್ದಿದ್ದೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ವಿಡಿಯೋ ಆಗಲೇ ಮಾಡಿದೆ. ಸೊ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಅದು ವಿಡಿಯೋ ಆಗ್ತಾಯಿದೆ ಅಂತ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಇದಕ್ಕೆ ತೋರಿಸ್ತೀನಿ ನಾನು. ಇದಕ್ಕೆ ಅವರೆಬೇಳೆ ಹಾಕಿದ್ದೀನಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿ ಬೇಯಕ್ಕೆ ಹಾಕಿದ್ದೀನಿ. ಸೊ ಇಲ್ಲಿ ಸೊಪ್ಪು ನೆನೆಸಿಟ್ಟಿದ್ದೀನಿ. ಅದನ್ನ ಒಂದೆರಡು ಸಲ ವಾಶ್ ಮಾಡಬೇಕು. ಏನಂದರೆ ಹಳ್ಳಿ ಕಡೆ ಆದರೆ ಇಲ್ಲೇ ಎಲ್ಲಾದರೂ ಹೋಗಿ ಹೊಲದಲ್ಲಿ ಸೊಪ್ಪು ಕಿತ್ಕೊಬಂದು ಮಾಡ್ಬೋದು. ಬಟ್ ಇನ್ನೊಂದಂದರೆ ಈ ಸಿಟಿ ಕಡೆ ಆದರೆ ಎಲ್ಲರೂ ದುಡ್ಡು ಕೊಟ್ಟಿನೇ ತಗೋಬೇಕು. ಅದೊಂದು ಹಳ್ಳಿ ಕಡೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಅಂದರೆ ಹಳ್ಳಿನೇ ಥರ ಬೆಟರ್ ಅನಿಸುತ್ತೆ. ಒಂದೊಂದ್ಸಲಿ ಹಳ್ಳಿ ಜೀವನ ಬೇಡ ಕಣಪ್ಪ ಅನ್ನೋ ಥರನೂ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಕೆಲಸ ಜಾಸ್ತಿ ಇದ್ದಾಗ, ಈ ತೋಟ ಆ ಥರ ಎಲ್ಲ ಇದ್ದಾಗ ನಮಗೆ ಅನಿಸುತ್ತೆ, ಅಯ್ಯೋ ನಾವು ಸಿಟಿಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಬಟ್ ಸಿಟಿಯಲ್ಲಿ ಇರೋರ್ಗೆ ಅನಿಸುತ್ತೆ, ಅಯ್ಯೋ ನಾವು ಹಳ್ಳಿಯಲ್ಲಿ ಇರಬೇಕು ಅಂತ. ಸೊ ಪ್ಲೀಸ್ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಂದು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ವ್ಯೂಸ್ ಅಂತೂ ಜಾಸ್ತಿ ಹೋಗ್ತಾಯಿದೆ. ಬಟ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೆಂಗೆ ವಿಡಿಯೋ ಇಷ್ಟ ಆಯಿತಾ ಇಲ್ಲೋ ಅನ್ನೋ ತಿಳ್ಕೊಳಕ್ಕಾಗಲ್ಲ. ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ಥರ ವಿಡಿಯೋ ಮಾಡ್ತೀನಿ. ಈ ಸೊಪ್ಪು ಸಾರನೇ ನನಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಆಗಲ್ಲ ಫ್ರೆಂಡ್, ತಿನ್ನೋದು ಇಲ್ಲ. ಏಕೆಂದರೆ ನನಗದಷ್ಟು, ನಾನು ಚಿಕ್ಕ ವಯಸ್ಸಿನ ನನಗೆ ಅಷ್ಟಾಗಿ ಇಷ್ಟನೇ ಆಗಲ್ಲ. ಅದರಿಂದ ನಾನು ಮಾಡೋದು ಕಮ್ಮಿನೇ. ಮಾಡಿದ್ರು ಅವ್ರು ತಿನ್ಕೊಂತಾರೆ ಅಷ್ಟೇನೆ. ಯಾಕೆಂದರೆ ಇನ್ನೂ ಒಂದು ವೇಳೆ ಬಸ್ಸಾರು ತಿಂತೀನಿ, ಸೊಪ್ಪು ಸಾರು ಅಂತೂ ತಿನ್ನಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಯಾಕೆ ಇಷ್ಟ ಇಲ್ಲ ಅನ್ನೋ ನನಗೆ ಗೊತ್ತಿಲ್ಲ. ಬಟ್ ಚಿಕ್ಕ ವಯಸ್ಸಿಂದ ನಾನು ತಿನ್ನೋಕ್ಕೆ ಇಷ್ಟಪಡಲ್ಲ ಅಷ್ಟೇನೆ. ಸೊ ಪಾತ್ರೆ, ಒಂದು ಸ್ವಲ್ಪ ಪಾತ್ರೆ ಐತೆ, ತೊಗೊಬಿಡ್ಬೇಕು. ಯಾಕಂದರೆ ನಮ್ಮ ಸಾಯಂಕಾಲದಲ್ಲಿ ಪಾತ್ರೆ ಇದ್ದರೆ ಇಷ್ಟನೇ ಆಗಲ್ಲ ಹೇಳ್ಬೇಕಂದ್ರೆ. ಒಂದು ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಬಟ್ ವಿಡಿಯೋ ಮಾಡ್ತೀನಿ, ಒಂದು ಜೋಶ್ ಬರಬೇಕಂದ್ರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಕಮೆಂಟ್ ಮಾಡಬೇಕು. ಆವಾಗ ಓ ಹೌದಲ್ಲ, ಇವರೆಲ್ಲ ನನಗೆ ಈ ಥರ ಕಮೆಂಟ್ ಮಾಡಿದ್ದಾರೆ, ನಾನು ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು. ಬಟ್ ಸ್ವಲ್ಪ ಏನಾದರೂ ನನ್ನ ವೀಡಿಯೋಸಲ್ಲಿ ಮಿಸ್ಟೇಕ್ ಇದ್ದರೆ ಹೇಳಿ. ಯಾಕೆಂದರೆ ನಾನು ವೀಡಿಯೋಸ್ ಅಷ್ಟಾಗಿ ಮಾಡಿ ನನಗೆ ರೂಢಿ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗಾಗಿ ಮತ್ತು ತೋಟಕ್ಕೆ ಹೋದಾಗಲೂ ವಿಡಿಯೋ ಮಾಡೋಣ ಅಂದ್ಕೊತೀನಿ. ಹಸುಗಳ ಹತ್ರ ನೀವು ತುಂಬ ಇಷ್ಟಪಟ್ಟು ತುಂಬ ವ್ಯೂಸ್ ಹೋಗಿರೋದು ಅಂದರೆ ಒಂದು ನಾನು ಹಾಲು ಕರೆದಿರೋ ವಿಡಿಯೋ ಒಂದು ತುಂಬ ವ್ಯೂಸ್ ಹೋಗಿತ್ತು. ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಅದನ್ನ ತುಂಬ ಇಷ್ಟಪಡ್ತೀರಾ. ಮುಂದಿನ ದಿನಗಳಲ್ಲಿ ಆ ವಿಡಿಯೋನ ಮಾಡ್ತೀನಿ. ತೋಟಕ್ಕೆ ಹೋಗ್ತೀನಿ. ವಿಡಿಯೋ ಮಾಡದೇ ಇರೋ ಕಾರಣ ಏನು ಅಂದರೆ, ಅಲ್ಲಿ ಹೋದಾಗ ವಿಡಿಯೋ ಮಾಡೋರಿರಲ್ಲ. ಅಂದರೆ ನಿಮ್ಗೆ ಹಳ್ಳಿ ಕಡೆ ಗೊತ್ತಲ್ವಾ, ಅಂದರೆ ಏನೋ ಒಂದು ಫೋನ್ ಇಟ್ಕೊಂಡು ನಿಂತಿದ್ರೆ, ಓ ಇವಳೇನು ಯಾವಾಗಲೂ ಫೋನ್ ಇಟ್ಕೊಂಡೇ ನಿಂತಿರ್ತಾಳೆ, ಆ ಥರ ಎಲ್ಲ ಒಂದು ಮೆಂಟಾಲಿಟಿ ಇರುತ್ತೆ. ಅಲ್ಲಿ ಇಟ್ಕೊಂಡು, ಅಂದರೆ ಟ್ರೈಪಾಡ್ ಇಟ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಷ್ಟು, ಏಕೆಂದರೆ ಇಲ್ಲ ಅಲ್ಲೇ ಓಡಾಡ್ತಿರ್ತಾರಲ್ವ, ನಮಗೂ ಒಂಥರ ಮುಜುಗರ ಅನಿಸುತ್ತೆ.
ಸಿಟಿಯಲ್ಲಾದರೆ ಅದೆಲ್ಲ ಕಾಮನ್ ಆಗಿರುತ್ತೆ, ಬಟ್ ಹಳ್ಳಿಯಲ್ಲಿ ಹಂಗಿರಲ್ಲ. ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ಯಾರಾದರೂ ವಿಡಿಯೋ ಮಾಡಿಕೊಡೋರಿದ್ರೆ ಪರವಾಗಿಲ್ಲ, ಮಾಡೋಷ್ಟು ಈಸಿ ಅನಿಸುತ್ತೆ. ಪರವಾಗಿಲ್ಲ, ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಆ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀನಿ. ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ. ಪ್ಲೀಸ್ ನಾನು ಕಮೆಂಟ್ ಮಾಡಿ. ಮತ್ತು ಆಮೇಲೆ ಸಿಗ್ತೀನಿ. ಸ್ವಲ್ಪ ಪಾತ್ರೆ ತೋರಿಸ್ತೀನಿ ನಿಮಗೆ. ಒಂದಿಷ್ಟೇ ಸ್ವಲ್ಪನೇ ಪಾತ್ರೆ ಇರೋದು, ಅದನ್ನ ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಲೈಟ್ ಸ್ವಲ್ಪ ಪ್ರಾಬ್ಲಮ್ಮು ನಮ್ಮ ಕಿಚನಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ಲ, 2 ಸಲ ಸೊಪ್ಪನ್ನ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ಫ್ರೆಂಡ್ಸ್. ಈಗ ಸ್ವಲ್ಪ ಹೊತ್ತಲ್ಲಿ ಕಿತ್ಕೊಬಂದು ಮಾಡಿರೋದು. ಇದಕ್ಕೆ ಇದು ಫುಲ್ ಚೆನ್ನಾಗಿ ಬೇಯಲಿ. ಅದಕ್ಕೇನು ಅದು ಉಪ್ಪೇನು ಹಾಕೋಂಗಿಲ್ಲ, ರುಬ್ಕೋತೀವಲ್ವ, ಹಾಗಾಗಿ ಇದು ಬೆಂದಮೇಲೆ ತೋರಿಸ್ತೀನಿ ನಾನು. ಸೊ ಈಗ ಪಾತ್ರೆನ ತೊಳಿತಾ ಇದ್ದೀನಿ. ಸಾಯಂಕಾಲ ಹೊತ್ತಲ್ಲಿ ಅಡುಗೆ ಮಾಡಿಕೊಂಡೆ ನಾನು ಪಾತ್ರೆ ಎಲ್ಲ ತೊಳ್ಕೊಬಿಡ್ತೀನಿ, ಯಾವುದನ್ನು ಇಟ್ಕೊಳ್ಳಲ್ಲ. ಸೊ ಅದು ಸ್ವಲ್ಪ ಕತ್ಲೆ ಥರ ಕಾಣ್ತೈತೆ, ಯಾಕೆಂದರೆ ಸ್ವಲ್ಪ ಲೈಟ್ ಬ್ಲರ್ ಆಗೈತೆ ಅದರಿಂದ. ನೋಡ್ತಾ ಇದ್ದೀನಿ ಹೆಂಗೆ ಇದು ಕರೆಕ್ಟಾಗಿ ಕಾಣುತ್ತೋ ಇಲ್ಲ ಅನ್ನೋ ಥರ. ಹಾಗೆ ಅಡುಗೆ ಮಾಡ್ಕೊತ ಪಾತ್ರೆ ತೊಳೆದ್ರೆ ಅಷ್ಟೊಂದು ಬೀಳಲ್ಲ ಅಲ್ವಾ, ಅದರಿಂದ. ನೀರು ಬೇರೆ ಸಣ್ಣ ಬರ್ತಾ ಇರ್ತದೆ, ಅದರಿಂದ ಪಾತ್ರೆ ತೊಳೆಯೋಕ್ಕೆ ಬೇಜಾರು. ಸ್ವಲ್ಪ ಜ್ವರ ಒಂದೇ ಸರಿ ಹೋಯ್ತದೆ ಅಂತ. ಮತ್ತು ಈ ವಿಡಿಯೋ ಲಾಂಗ್ ಆಯಿತು, ಸ್ವಲ್ಪ ಲಾಂಗಾಗೆ ಮಾಡಿದ್ದೀನಿ. ಸೊ ಈವ್ನಿಂಗ್ ನನ್ನ ರೂಟೀನ್ ಯಾವಾಗಲೂ ಹಿಂಗೆ ಇರುತ್ತೆ, ಎಲ್ಲರ ಮನೆಯಲ್ಲೂ ಹಿಂಗೆ ಇರುತ್ತೆ ಅಂದ್ಕೊತೀನಿ. ಮತ್ತು ನಿಮ್ಮ ಮನೆಯೆಲ್ಲ ಹೆಂಗಿರುತ್ತೆ ರೂಟೀನ್ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರ ಎಲ್ಲ ಬೆಂದಿದೆ. ಸೋಸ್ಕೊತೀನಿ. ಸೊ ಇಲ್ಲಿ ಸೋಸಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಆರಲಿ. ಸೊ ಆರಿಲ್ಲ ಅಂದರೆ ಸಿಡಿಯುತ್ತೆ. ಸೊ ಇದಕ್ಕೂ ಒಂದು ಕತೆ ಇದೆ ಫ್ರೆಂಡ್ಸ್, ಹೇಳ್ತೀನಿ. ಏನಂದರೆ, ನಾನು ಮದುವೆ ಆಗಿ ಒಂದು 3-4 ಮಂತ್ಸ್ ಏನೋ ಆಗಿತ್ತು. ಆಗ ಈ ಸಾಂಬಾರು ಮಾಡ್ತಾಯಿದ್ದೆ ಮಧ್ಯಾಹ್ನ ಟೈಮಲ್ಲಿ. ಇನ್ನೇನು ನಮ್ಮ ಮಾವ ಊಟಕ್ಕೆ ಬರ್ತಾರೆ ಅಂದ್ಬಿಟ್ಟು ಬೈಕ್ಕೆ ಏನು ಮಾಡಿದೆ, ಬಿಸಿನೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬಿಟ್ಟೆ. ಅದು ಏನಾಯ್ತು ಅಂದರೆ ತುಂಬ ಸಿಡಿದ್ಬಿಟ್ಟಿತ್ತು, ಮೈ ಮೇಲೆಲ್ಲ ಫುಲ್ ಸಿಡಿದ್ಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಅದಂತೂ ಮರೆಯೋಕ್ಕೆ ಆಗಲ್ಲ ಹೇಳ್ಬೇಕಂದ್ರೆ. ಅಷ್ಟು ಸಿಕ್ಕಾಪಟ್ಟಿತ್ತು, ಮೈಯೆಲ್ಲ ಫುಲ್ ಭಯ ಆಗಿಬಿಟ್ಟಿತ್ತು ನನಗಂತೂ. ಆ ಚಳಿಗೆ ಆ ರೇಂಜಿಗಿತ್ತು. ಸೊ ಹಂಗಾಗಿ ಅವತ್ತಿಂದ ಫುಲ್ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂತೀನಿ ಅಷ್ಟೆ.
ಅದಕ್ಕೆ ಮುಂಚೆ ಅಂತೂ ಹಾಕೊಳ್ಳೋದೇ ಇಲ್ಲ. ಎಷ್ಟಾದ್ರೂ ಲೇಟಾದರೂ ಬೇಕಾದ್ರೆ ಫ್ಯಾನ್ಗೆ ಇಟ್ಬಿಟ್ಟು ಆರಿಸ್ಬಿಡ್ತೀನಿ ಹೊರತು ನಾನಂತೂ ಹಂಗೆ ಬಿಸಿ ಬಿಸಿಯಾಗಿ ಹಾಕಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ರುಬ್ಬಿಟ್ಟು ಒಗ್ಗರಣೆ ಹಾಕ್ಬೇಕಾದ್ರೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇದು ಸ್ವಲ್ಪ ತಣ್ಣಗಾಗಿದೆ ಅಂತೇಳಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ, ರುಬ್ಕೊಬರುವ ಅಂಥೇಳಿ. ತಣ್ಣಗಾದ್ಮೇಲೆ ರುಬ್ಬೋದು, ಇಲ್ಲಾಂದರೆ ಸಿಡಿದು ಬಿಡುತ್ತೆ ಅಂತ. ಚೆನ್ನಾಗಿರುತ್ತೆ ಟೇಸ್ಟು ಅಂತ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ರುಬ್ಕೊಂಡು ಬಂದೆ. ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬೇಳೆನ ಸಪ್ರೇಟ್ ಮಾಡ್ಕೊತೀನಿ. ಬೇಳೆ ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊತೀನಿ, ಸ್ವಲ್ಪ ಸಾಂಗೆ ಇಟ್ಟಿರ್ತೀನಿ. ಊಟ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು, ಯಾಕಂದರೆ ನೀರು ಥರ ಇದ್ದರೆ ಸಾಂಬಾರು ಅಷ್ಟು ಚೆನ್ನಾಗಾಗಲ್ಲ. ಸೊ ಹಂಗಾಗಿ ಈಗ ಸೊಪ್ಪಸ್ತಿರೋ ನೀರನ್ನೇ ಹಾಕ್ತಾಯಿದ್ದೀನಿ. ಸೊ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ಗೆ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದನ್ನ ಒಂದು ಕುದಿ ಬರೋ ಅಷ್ಟು ಕುದಿಸ್ತೀನಿ. ಚೆನ್ನಾಗಿ ಇಡ್ತೀನಿ. ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಒಗ್ಗರಣೆ ಮಾಡಬೇಕು. ಇದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ಕುದಿಯೋಕೆ ಇಡ್ತಾಯಿದ್ದೀನಿ. ಆ ಕಡೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಹಂಗೆ ಅಂತ. ಈಗ ಕುದೀತಾ ಇದೆ. ಈ ಕಡೆ ಒಗ್ಗರಣೆ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿ ಆಮೇಲೆ ಇದಕ್ಕೆ ಹಸಿ ಕರಿಬೇವಿನ ಸೊಪ್ಪು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಸಿದೇನೆ ನಮ್ಮ ಹಿತ್ತಲಲ್ಲಿ ಕರಿಬೇವಿನ ಗಿಡ ಐತೆ, ಕಿತ್ಕೊಬಂದಿದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿ ಹತ್ತೈತೆ. ಈಗ ಸಾಂಬಾರು ಘಮ ಘಮ ಅಂತ ಟೇಸ್ಟ್ ಬರ್ತಿತ್ತು. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಅದಕ್ಕೆ ಈಗ ಒಗ್ಗರಣೆ ಹಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ದೊಡ್ಡದೊಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಅನ್ನ ಸ್ವಲ್ಪ ಅಂದರೆ ಎಲ್ಲ ಫುಲ್ ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಒಗ್ಗರಣೆ ಮಾಡ್ಕೊಳ್ಳೋದೇನು ಬೇಡ. ಒಂಚೂರು ಒಂದು ಅರ್ಧ ಫ್ರೈ ಮಾಡಿದ್ರೂ ಸಾಕಾಗುತ್ತೆ. ಈಗ ಒಗ್ಗರಣೆ ಆಯಿತು. ಫೈನಲಿ ಸಾಂಬಾರಿಗೆ ಒಗ್ಗರಣೆನ ಹಾಕ್ಬಿಟ್ರೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಅನ್ನಕ್ಕೆ ಮುದ್ದೆಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅನ್ನಕ್ಕೂ ಚೆನ್ನಾಗಿರುತ್ತೆ, ಬೆಳಗ್ಗೆಗೆ ಟೇಸ್ಟಾಗಿರುತ್ತೆ. ಯಾರಾದರೂ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅವಾಗ ಕಮೆಂಟ್ ಮಾಡಿ, ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ. ಈಗ ಫೈನಲಿ ಒಗ್ಗರಣೆನ ಮಿಕ್ಸ್ ಮಾಡಬೇಕು. ಹಾಕ್ತಾಯಿದ್ದೀನಿ. ಅಷ್ಟೇ. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದು. ಯಾವಾಗಲೇ ನಾನು ವಿಡಿಯೋ ಹಾಕೋದು ತಕ್ಷಣವೇ ವಿಡಿಯೋ ನೋಡ್ಬೋದು. ಬಾಯ್.